ಅಕಸ್ಮಾತ್ ಆಯಿತು ಎಲ್ಲ ಆಗಿದೆ. ಈಗಲಾದ್ರು ಲಾಸ್ಟಲ್ಲಿ ಹೋಗಿ ಎಲ್ಲ ನಮ್ಮ ಅಕ್ತಿರ ಹೋದ್ರಲ್ಲ, ನಾನು ಹೋದ್ರೆ ಇನ್ನು ಮುಂದೆ ಮನೆಗೂ ಹೋಗಿಲ್ಲ. ನಾವು ದೇವಸ್ಥಾನ ಹತ್ರ ನಿಂತ್ಕೊಂಡಿದ್ದೆ ರೋಡಲ್ಲಿ, ಎಲ್ಲ ಹೋಗಿದ್ದಾರೆ. ಹೋಗ್ಬಿಟ್ಟು ಮನೆ ಹತ್ರ ಕೇಳ್ಕೊತೀವಿ ಅಂದ್ರು, ಕೇಳ್ಕೊಳ್ಳಿ ನಿಮ್ಮ ಒಳ್ಳೇದು ಆಗಲಿ ಅಂದ್ಬಿಟ್ಟು ಅಂದೆ. ನಾನು ಕಡೆಗೂ ಅವಳು ಏನು ಮಾಡೋದು, ಹಿಂದೆನೋ ಎಲ್ಲರೂ ಪೊಲೀಸ್ ಫೋನ್ ಮಾಡ್ಬಿಟ್ಟಿದ್ದೆ, ಬಾಗ್ಲೇ ತೆಗೆದಿಲ್ಲ. ಲಾಸ್ಟಲ್ಲಿ ಬಂದೆ ಪೊಲೀಸರು ಬರ್ತಿದ್ದಂಗೆ ಆ ಪೊಲೀಸರು ಬಂದು ಇವ್ರಿಗೆ ದಬಾಯಿಸಿದ್ದಾರೆ. ಅಲ್ಲಿ ನಿಂತ್ಕೊಂಡು ಮನೆ ಹತ್ರ ಹಿಂದೆ ಒಳಗಡೆ ಹೋಗಿಲ್ಲ ಅಲ್ಲಿ, ಯಾಕಂದ್ರೆ ಇವಳು ಮಾಮೂಲಿ ಕಂಪ್ಲೇಂಟ್ ಕೊಡ್ತಾ ಇರ್ತಾಳೆ ಅಂದಮೇಲೆ. ಎಷ್ಟೋ ಕಂಪ್ಲೇಂಟ್ ಆಗಿದೆ, ಒಂದು 10-15 ಎಫ್.ಐ.ಆರ್ ನನ್ನ ಮೇಲಿದೆ, ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ. ಅಲ್ಲ ಆಯಿತು ಬಂದೆ ಜಾಡ್ಸು ಹತ್ಬಿಟ್ಟಿದೆ ನಮ್ಮ ತಾಯಿ ಇದಕ್ಕೆ ಹೊಂಟೋಗ್ಬಿಡ್ತಿರ್ಗ ಎಲ್ಲ ಅನ್ನೋದ ಮೇಲೆ ಎಫ್.ಐ.ಆರ್ ಮಾಡ್ತಿದ್ದೆ. ಎಫ್.ಐ.ಆರ್ ಮಾಡ್ಸೋಕೆ ಮಾಡಿದ್ಲು, ಅದನ್ನ ಊರು ತಡೆ ಹಿಡಿದಾರೆ. ನನ್ನ ಜಾಗ ಇಲ್ಲದಾಗ ಇದೇ ನನ್ನ ಜಾಗನೇ, ಇದು ನನ್ನ ಹೆಸರಲ್ಲೇ ಅಸೆಸ್ಮೆಂಟ್ ಇದೆ. ಇದನ್ನು ಯಾರೋ ಎಷ್ಟು ಹೋಗ್ಬೇಕು ನಿರ್ಮಲಾ ಅಂತ ಪಿ ಡಿ ಒ ಇದ್ಲು, ಆ ಪಿ ಡಿ ಒ ಇಡೀ ನಂಬರ್ನ 25 ಬುಕ್ಲೆಟ್ಲೇ ಇಲ್ಲ ಅಲ್ಲಿ, ಗ್ರಾಮ ಪಂಚಾಯತ್ ಬುಕ್ಲೆಟ್ಲೇ ಇಲ್ಲ, ಎಲ್ಲ ನಂಬರ್ ಚೇಂಜ್ ಮಾಡಿದ್ದಾಳೆ. ಎಲ್ಲರಿಗೂ ಒಂದು 3 ಕುಂಟೆ 6 ಕುಂಟೆ 6 ಸಬ್ ರಿಜಿಸ್ಟರ್ ಹೇಳ್ತಾರೆ, 3 ಕುಂಟೆ 6 ಕುಂಟೆ ಅಂದರೆ 1 ಕುಂಟೆ ರಿಜಿಸ್ಟರ್ ಮಾಡಿದ್ದಾರೆ. 1.5 ಎಕರೆ ನಮ್ಮ ತಾಯಿ ಸೈನ್ ಮಾಡ್ಬಿಟ್ಟು 56 ಲಕ್ಷಕ್ಕೆ ವ್ಯಾಪಾರ ಮಾಡಿದ್ದಾರೆ. ಇವ್ರು ಯಾರಿಗೂ ಗೊತ್ತಿಲ್ಲ. ಅದನ್ನ ಪ್ರೂವ್ ಮಾಡಿದ್ಮೇಲೆ ಇವ್ರು ನನ್ನ ಹತ್ರ ಬಂದಿದ್ದು. ಅಲ್ಲಿ ಗಂಟೆ ನಮ್ಮ ಅಕ್ತಿರು ನಾನು ಮಾತಾಡಿಲ್ಲ ಯಾರು. 15 ವರ್ಷ ಅನ್ಬೋತಿದ್ದೀನಿ, ನನ್ನ ಮಗಳು ಕಳ್ಕೊಂಡಿದ್ದೀನಿ, ಅದು ಅನ್ಭವಿಸ್ಕೊಂಡ್ಬಂದೆ ನಮ್ಮ ಜೊತೆ ಇರ್ಬೇಕು ಅಂತ. ಈಗ ಬಂದು ಕಡೆಯಲ್ಲಿ ಎಲ್ಲ ಆಯ್ತು, ನನ್ನ ತಾಯರು ಚೆನ್ನಾಗಿರಲಿ ಅಂತ ಅದಕ್ಕೂ ಬಿಡಲಿಲ್ಲ ಇವಳು. ಇವತ್ತು ಸ್ಟೇ ತರಕ್ಕೆ ಹೋಗಿದ್ದಾಳೆ ಅವಳು. ಇದಕ್ಕಿಂತ ರಾಕ್ಷಸಿಗೆ ಏನು ಮಾಡೋಕ್ಕೋ, ಯಾವ ತಾಯಿಗೂ ಬೇಡ ಇದು, ಯಾವ ಮನೆಗೂ ಬೇಡ, ಯಾವ ಅಕ್ಕ ತಂಗಿರಿಗೂ ಬೇಡಿ. ನಾನು ಅನ್ಬೋತೀನಿ, ಭಯಂಕರ ಅನ್ಬೋತೀನಿ. ನಾನು ಕೆಚ್ಚು ನೆನ್ಸಿ ಚೀತ ಮಾಡಿದ್ದೀನಿ. ನಮ್ಮ ತಾಯಿ ಯಾವತ್ತೂ ಮೋಸ ಮಾಡಲಿಲ್ಲ. ಇವಳು ಮಾಡಿ ಪೆನ್ಷನ್ನು ಕೆಲಸ ಮಾಡಿದ್ದಾಳು. ಇವಳೇನು ಮಾಡಿ ಯಾವತ್ತು ನೋಡಿ ಪೊಲೀಸ್ನವ್ರು ಬರ್ತಾರೆ ಓಡ್ಬೋತಾರೆ. ನಮ್ಮ ಯಾವ್ದಾರು ಕಂಪ್ಲೇಂಟ್ ಬರಲ್ಲ, ಒಂದು ಗಾಡಿ ಅವ್ರು ಯಾವ ಫೋನ್ ಮಾಡಿ ಸಕ್ಕ ಓಡ್ಬೋದು, ಎತ್ಕೊಳ್ತಾರೆ. ಏನು ಮಾಡ್ಬೇಕು ನಾನು ಹೇಳಿ, ಏನು ನಿಮ್ಮ ಕೈಲಾಗಿದೆ ಮಾಡ್ಕೊಡಿ. ನನಗೆ ಊರಿದೆ, ಊರಿನ ಜನ ಪ್ರತಿಯೊಬ್ಬರು ಬಂದಿದ್ದಾರೆ. ಮೊನ್ನೆ ಇಡೀ ಊರೇ ನಿಂತ್ಕೊಂಡು ನೋಡಿ, ಇದೊಂದು ಸೆಡ್ ಇದು ಹಾಕೊಟ್ಟು ಎಲ್ಲ ಅವರೇ ಎಲ್ಲ ಮಾಡಿ ಟಾರ್ಪ್ ಮಾಡಿ ಇಡೀ ಊರು ನಿಂತ್ಕೊಂಡು ಮಾಡ್ಕೊಟ್ಟಿದ್ದಾರೆ. ಇವತ್ತಿನ ಏನೋ ಯಾರೋ ಮಾತು ಎಲ್ಲ ಯಾರೋ ಕೇಸ್ ತಗೊಂಡಿದ್ದಕ್ಕೆ ಗ್ರಾಮ ಹತ್ರ ಬಂದ್ರೆ ಇದು ಮಾಡಿ ಇದು ಮಾಡ್ತೀವಿ. ಈಗ ಸ್ಟೇಗೆ ಹೋಗಿದ್ದಳು. ಈ ವಯಸ್ಸಲ್ಲಿ ಅಂತ ಆಯ್ತು, ಡೆಲ್ಲಿಗೆ ಹೋಗಿ ನಮ್ಮ ಮನೆ ಇಲ್ಲ, ಏನೂ ಇಲ್ಲ, ಎಲ್ಲ ಫ್ರಾಡ್ ಆಗಿದೆ. ಅದೇನಿದ್ರು ಆ ಕೇಸ್ ನಾವು ಏನು ಅನ್ನೋದರದು ನಾನು ನೋಡ್ಕೊತೀವಿ. ಅದನ್ನು ಇವತ್ತಿನ ಪರಿಸ್ಥಿತಿ ಏನಿದೆ, ನಮ್ಮ ತಾಯಿ ಮನೆ ಒಳಗಡೆ ವರ್ಷ ಎಲ್ಲ ಕರ್ಕೊಬಂದ್ವಿ. ಮಕ್ಕಳೆಲ್ಲ ಬಂದು ಇನ್ನೇನು ಮಾಡೋ, ಸಾಯೋ ಹೊತ್ತಲ್ಲಿ ಎಲ್ಲರೂ ಒಂದು ತಿಂಗಳಿಂದ ನೀರು ಸರಿಯಾಗಿ ಹೋಗ್ತಾ ಇರಲಿಲ್ಲ ಅವ್ರಿಗೆ. ಹೆಂಗೋ ಬಿಡು ಎಲ್ಲರೂ ಜೀವ ಹೋಗ್ಬೋದು ಅಂತ ಬಂದ್ವಿ. ಮನೆ ಬಾಗಿಲಾಕಿತ್ತು. ನನ್ನ 2ನೇ ತಂಗಿ ಮಂಗಳ ಅಂತ, ಅವಳನ್ನ ಉಮಾ ಅಂತಾನೆ ಬಾಗಿಲು ತಟ್ಟಿದ್ಲು. ನಮ್ಮನ್ನು ನೋಡ್ಬಿಟ್ಟು ಲಾಕ್ ಮಾಡಿಬಿಟ್ಟು ಸ್ಟೇಷನ್ಗೆ ಫೋನ್ ಮಾಡ್ಬಿಟ್ಟವಳೆ. ನಾವು ಬಾಗಿಲ ಹತ್ರ ಮನಗಿಸ್ಕೊಂಡಿದ್ವಿ ನಮ್ಮಮ್ಮನ್ನ, ಎಲ್ಲ ಕೂತಿದ್ವಿ. ಇದೇನು ಮಾಡ್ಬಿಟ್ರವಳೆ, ಬಂದು ಹೊಡೆದು ಪೊಲೀಸ್ನವ್ರು ಬಂದು ಏನರಮ್ಮ ಇಲ್ಲಿ ನಿಮ್ಮದು ಗಲಾಟೆ, ಏನು ನಿಮ್ಮದು ಅಂದ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವಳೆ. 11 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟವಳೆ. ಒದ್ದು ಯಾವಾಗ ಒದ್ದಾಗ ಮಕ್ಕಳು ಸುಧಾ ಆ ಟೈಮಲ್ಲಿ ನಮ್ಮ ಅಮ್ಮನ ಚೇರ್ಗೆ ಮಂಚಕ್ಕೆ ಎತ್ಕೊಳ್ಳಿ ಅಂತ. ಅಲ್ಲಿಗೆ ಎಂಥ ಮಗಳಿರಬೇಕು, ಈ ತಾಯಿಗೆ ಅನ್ಯಾಯ ಮಾಡೋಳಲ್ಲ ಸರಿನಾ? ಈ ಥರ ಮಗಳು ಪ್ರಪಂಚದಲ್ಲಿ ಇರಬಾರ್ದು. ನಿಜವಾಗೂ ಹೇಳ್ತಾ ಇದ್ದೀನಿ ಸರ್, ನಾನು ಇದು ಮೊದಲು ಒಂದು ಸಾರಿ ಹೇಳಿದ್ದೆ, ಇವಾಗ ನಿಜವಾಗಿ ಹೇಳ್ತಾ ಇದ್ದೀನಿ. ಇಂಥವಳ ಪೆಟ್ರೋಲ್ ಹಾಕಿ ಸತ್ರೂ ಮೋಸ ಇಲ್ಲ. ಇಂಥ ಮಗಳು ಯಾರಿಗೂ ಬೇಡ ಸರ್. ಈ ಥರ ಅನ್ಯಾಯ, ಅವಳು ಎಲ್ಲಿ ಸಾಯಬೇಕು ನಮ್ಮಮ್ಮ, ಜೀವ ಎಲ್ಲಿ ಬಿಡಬೇಕು ಹೇಳಿ? ಇಲ್ಲಿ ನೋಡಿದ್ರೆ ಎಲ್ಲ ಮಳೆ ಬಿದ್ದು, ಯಾವತ್ತು ಮಳೆ ಬಂದು ಟಾರ್ಪಲ್ ಇದ್ದದು. ಮೊನ್ನೆ ಊರವರೆಲ್ಲ ಬಂದು ಮಾಡಿಕೊಟ್ಟವ್ರು ನಮಗೆ. ಇಲ್ಲಿ ಇದರಲ್ಲಿ ಕೂತಿದ್ದೀವಿ, ಇದು ನಮ್ಮದೇನೆ ಅದು ನಮ್ಮದೇನೆ. ಈಗ ಅಮ್ಮ ಜೀವ ಬಿಡಬೇಕು, ಈಗ ನಾವು ಮನೆ ಒಳಗೆ ಹೋಗಬೇಕು. ನಮಗೇನು ಆಶ್ರಯ ಮಾಡಿಕೊಡ್ತೀರಾ ಕೈ ಮುಗಿದು ಕೇಳ್ಕೊತೀನಿ, ಇದೊಂದು ನೆರವೇರಿಸ್ಕೊಡಿ. ಇಂಥವಳನ್ನ ಮಾತ್ರ ಬಿಟ್ಕೊಡ್ಬೇಡಿ ನೀವು, ಯಾರೇ ಆದರೂ ಸರಿ, ಯಾವ ತಂದೆ ತಾಯಿ ಆದ್ರೂ ಇಂಥ ಮಗಳಿಗೆ ಜನ್ಮ ಕೊಡ್ಬೇಡಿ. ಈ ಥರ. ನನ್ನ ಹೆಸರು ಸರಸ್ವತಿ ಅಂತ.